ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಕುಗ್ಗುವಿಕೆ ಅಂತ ಅಂದ್ರೆ ಏನು? ಯಾವ ಕಾರಣಕ್ಕಾಗಿ ಈ ರೀತಿ ಕುಗ್ಗುವಿಕೆ ಆಗುತ್ತೆ? ಕುಗ್ಗುವಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ? ಇನ್ನು IUI ಅಂತ ಅಂದ್ರೆ ಏನು? IVF ಅಂತಂದ್ರೆ ಏನು? ಹೆಲ್ದಿ ಮಗುವನ್ನ ಪಡಿಬೇಕು ಅಂತಂದ್ರೆ ಅನುಸರಿಸಬೇಕಾದಂತಹ ಕ್ರಮಗಳೇನು? ದಂಪತಿಗಳು ತಿಳ್ಕೊಳ್ಬೇಕಾದಂತಹ ವಿಷಯಗಳೇನು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಚಿನ್ಮಯಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸಂತಾನೋತ್ಪತ್ತಿ ಕುಗ್ಗುವಿಕೆ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಹಿಂದೆನೂ ಕೂಡ ಈ ರೀತಿ ಸಮಸ್ಯೆಗಳಿತ್ತು, ಬಟ್ ಅಷ್ಟಾಗಿ ಬೆಳಕಿಗೆ ಬರ್ತಿರಲಿಲ್ಲ. ನೇರವಾಗಿ ಹೆಣ್ಮಕ್ಕಳಲ್ಲೇ ಸಮಸ್ಯೆಗಳಿದೆ ಅಂತ ನೇರವಾಗಿ ದೂಷಿಸ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ, ಇಬ್ಬರಲ್ಲೂ ಕೂಡ ಪಾರ್ಟ್ನರ್ಸ್ ಅಲ್ಲಿ ಸಮಸ್ಯೆಗಳಿದೆ ಅಂತ. ಈ ಕುಗ್ಗುವಿಕೆ ಅಂತಂದ್ರೆ ಏನು ಅಂತ? ಈಗ ಒಂದು ದಂಪತಿಗಳು 1 ವರ್ಷ ಅವರು ಮಗುಗೆ ಪ್ರಯತ್ನ ಪಟ್ಟು ಪ್ರೆಗ್ನೆನ್ಸಿ ಆಗದೇ ಇದ್ದಾಗ ಅಂಥವ್ರಿಗೆ ನಾವು ಇನ್ಫರ್ಟೈಲ್ ಅಥವಾ ಸಬ್ಫರ್ಟಿಲಿಟಿ ಅಂತಾನು ಹೇಳ್ತೀವಿ. ಸೊ ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಇವತ್ತಿನ ಜೀವನ ಶೈಲಿಲಿ ಅಂದರೆ ಅವ್ರಿಗೆ ಸ್ಟ್ರೆಸ್ ಇರ್ಬೋದು, ತುಂಬ ನಿಧಾನಕ್ಕೆ ಲೇಟಾಗಿ ಮದುವೆ ಆಗ್ತಾ ಇರೋದು, ಸೊ ಅದು ಮುಂದಕ್ಕೆ ಕರಿಯರ್ ಓರಿಯೆಂಟೆಡ್ ಆಗಿರೋರು, ತುಂಬ ನಿಧಾನಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರೋದ್ರಿಂದ ನಾವು ಇವಾಗಿಂದ ಇದರಲ್ಲಿ ಜಾಸ್ತಿ ಇನ್ಫರ್ಟಿಲಿಟಿನ ನೋಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ. ಸೊ ಈ ತೊಂದರೆ ಯಾರಲ್ಲಿ ಇರುತ್ತೆ ಅಂತ ನಾವು ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ. ಹೆಂಗಸರಲ್ಲಾದ್ರೂ ಇರಬಹುದು, ಗಂಡಸರಲ್ಲಾದ್ರೂ ಇರಬಹುದು. ಕೆಲವು ಸತಿ ಇಬ್ಬರಲ್ಲೂ ತೊಂದರೆ ಇರೋದನ್ನು ಸಹ ನಾವು ನೋಡ್ತೀವಿ. ಸೊ ಯಾವಾಗ ನಾವು ಪರೀಕ್ಷೆ ಮಾಡುವಾಗ್ಲೂ ಇಬ್ರು ದಂಪತಿಗಳನ್ನು ಒಟ್ಟಿಗೆ ಏನೇ ನಾವು ಕಾರಣಗಳಿದೆ ಅಂತ ಪರೀಕ್ಷೆ ಮಾಡಿ ಕೆಲವು ಟೆಸ್ಟ್ಗಳ ಮೂಲಕ ನೋಡಿ ಅದಕ್ಕೆ ಕರೆಕ್ಟ್ ಆಗಿರೋ ಪರಿಹಾರನ ನಾವು ಕೊಟ್ಟಾಗ ಖಂಡಿತವಾಗ್ಲೂ ಅವ್ರ ಮಗುನ ಪಡ್ಕೊಳ್ಬಹುದು. ಸೊ ಪ್ರಮುಖವಾಗಿ ಈಗ ಹೆಣ್ಮಕ್ಳಲ್ಲಿ ಏನೇನು ಸಮಸ್ಯೆಗಳು ಹೆಚ್ಚಾಗ್ತದೆ? ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಂತೆ ಈಗ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ವೆರಿ ಕಾಮನ್ ಅಂತ ಹೇಳ್ಬೋದು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈಗ ಮಹಿಳೆಯರಲ್ಲಿ ನೋಡೋದಾದ್ರೆ ಇವಾಗಿನ ಸಮಾಜದಲ್ಲಿ ತುಂಬ ಕಾಮನ್ ಕಾಸಸ್ ಇನ್ಫರ್ಟಿಲಿಟಿಗೆ ಅನ್ನೋದಾದ್ರೆ, ಒಂದು ಏಜ್. ಹೆಂಗಸರಿಗೆ 30-35 ವರ್ಷ ಕ್ರಾಸ್ ಆಗ್ತಿದ್ದಂಗೆ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಕ್ಷೀಣ ಆಗ್ತಾ ಹೋಗುತ್ತೆ. ಅದು ಕ್ಷೀಣ ಆದಂಗೆ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಸಹ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅವ್ರು ಎಷ್ಟು ಬೇಗ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ಕೊಳ್ತಾರೆ ಅಷ್ಟು ಅವರಿಗೆ ಬೇಗ ಪ್ರೆಗ್ನೆನ್ಸಿನ ಪಡ್ಕೊಳ್ಬಹುದು. ಒಂದು. ಎರಡನೇದು, ಅವ್ರಿಗೆ ತೂಕ ದಪ್ಪ ಆಗ್ತಾ ಇರೋದ್ರಿಂದ ಅಥವಾ ತುಂಬ ಸ್ಟ್ರೆಸ್ ಲೆವೆಲ್ಸ್ ಇರೋದ್ರಿಂದ ಅಥವಾ ಕೆಲವು ಸತಿ PCOD ಅಂತ ಕೇಳಿರ್ತೀವಿ, ಅಥವಾ ಎಂಡೋಮೆಟ್ರೋಸಿಸ್ ಅಂತ ಅಂಡಾಶಯಲ್ಲಿ ಸಿಸ್ಟ್ಗಳಿರ್ತವೆ, ಅದರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ ತೊಂದರೆ ಆಗಬಹುದು. ಅಥವಾ ಗರ್ಭನಾಳ ಇರುತ್ತೆ, ಗರ್ಭಕೋಶದ ಪಕ್ಕದಲ್ಲಿ 2 ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಗರ್ಭನಾಳ ಅಂತ ಹೇಳ್ತೀವಿ. ಅದರಲ್ಲಿ ಏನು ಕೆಲವು ಸತಿ ಇನ್ಫೆಕ್ಷನ್ ಇಂದ ಅಥವಾ TB ತೊಂದರೆಯಿಂದ ಗರ್ಭನಾಳಗಳಲ್ಲಿ ಬ್ಲಾಕ್ ಆಗಿದ್ರೆ ಅವಾಗಲೂ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಅಥವಾ ಗರ್ಭಕೋಶದಲ್ಲಿ ಕೆಲವು ಸತಿ ಗೆಡ್ಡೆಗಳು ಬೆಳ್ಕೊಂಡಿರುತ್ತೆ, ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಅಥವಾ ಪಾಲಿಪ್ ಅಂತ, ಅಡಿನೋಮಯೋಸಿಸ್. ಸೊ ಈ ಕಾರಣಗಳೆಲ್ಲ ಇರೋರಲ್ಲಿ ಪ್ರೆಗ್ನೆನ್ಸಿ ಆಗಕ್ಕೆ ತೊಂದರೆ ಇರುತ್ತೆ. ಸೊ ಯಾರಿಗೆ ಮೊದಲೇನೆ ಅವರಿಗೆ ಮದುವೆಗೆ ಮುಂಚೆನೋ ಅಥವಾ ಇಮಿಡಿಯೇಟ್ ಆಗಿ ಅವ್ರಿಗೆ PCOD ಇದೆಯೋ ಅಥವಾ ಎಂಡೋಮೆಟ್ರೋಸಿಸ್ ಇದೆ ಅಂತ ತೊಂದರೆ ಗೊತ್ತಿರುತ್ತೆ, ಅವರು ಜಾಸ್ತಿ ವರ್ಷ ಕಾಯೋ ಬದಲು ಮೊದಲಿಗೆ ಬಂದು ಪರೀಕ್ಷೆ ಮಾಡಿಕೊಂಡು ಆ ಕಾರಣಗಳಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಎಷ್ಟು ಪ್ರಮಾಣ ತೊಂದರೆ ಇದೆ, ಅವರು ಪ್ರೆಗ್ನೆನ್ಸಿ ಮುಂದೂಡಕ್ಕೆ ಸಾಧ್ಯ ಇದೆಯಾ ಅಥವಾ ಅವ್ರು ಇಮಿಡಿಯೇಟ್ ಪ್ಲಾನ್ ಮಾಡಬೇಕಾ ಅಂತ ತಿಳ್ಕೊಂಡ್ರೆ ಅವರು ಇನ್ಫರ್ಟಿಲಿಟಿನ ನಿಜವಾಗ್ಲೂ ಬೇಗ ತಡೆಗಟ್ಕೊಂಡು ಬೇಗ ಪ್ರೆಗ್ನೆನ್ಸಿನ ಪಡ್ಕೋಬಹುದು. ಪುರುಷರಲ್ಲಿ ಏನೇನು ಸಮಸ್ಯೆಗಳು? ಪುರುಷರಲ್ಲೂ ಅದೇ ರೀತಿ ನಾ ಹೇಳ್ದಂಗೆ ಅವರಲ್ಲೂ ಈಗ ಕೆಲವು ಸತಿ ಅವ್ರ ಜೀವನ ಶೈಲಿಗಳಿಂದ, ತುಂಬ ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಅಥವಾ ಕೆಲವು ಸತಿ ತೂಕ ದಪ್ಪ ಆದಾಗ, ಸ್ಟ್ರೆಸ್ ದಪ್ಪ ಆದಾಗ ಇವೆಲ್ಲವೂ ವೀರಾಣುಗಳ ಮೇಲೆ ತುಂಬ ಅತಿಯಾದ ಪರಿಣಾಮನ ಬೀರುತ್ತೆ. ಸೊ ಆ ರೀತಿಯಿಂದ ಅವರಿಗೆ ವೀರಾಣುಗಳಲ್ಲಿ ತೊಂದರೆಗಳು ಕಾಣಿಸ್ಕೋಬಹುದು. ಅಂದರೆ ಮುಂದಕ್ಕೆ ವೀರಾಣುಗಳ ಸಂಖ್ಯೆ ಕಮ್ಮಿ ಆಗೋದು ಅಥವಾ ಚಲನಶಕ್ತಿ ಕಮ್ಮಿ ಆಗೋದು, ವೀರಾಣುಗಳಲ್ಲಿ ಕೆಲವು ಆಕಾರ ಇರುತ್ತೆ, ಆ ಆಕಾರ ಕಮ್ಮಿ ಕಾಣಿಸೋದ್ರಲ್ಲಿ, ಅಥವಾ ಕೆಲವು ಸತಿ ತುಂಬ ಡ್ಯಾಮೇಜ್, ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರಲ್ಲಿ ಅನ್ಕಂಟ್ರೋಲ್ಡ್ ಶುಗರ್ಸ್ ಇರುತ್ತೆ. ಈಗ ನಾವು ನೋಡ್ತಾ ಇದೀವಿ 35-40 ವರ್ಷದವ್ರಿಗೇನೆ ಬೇಗ ಶುಗರ್ಸ್ ಬಂದ್ಬಿಡುತ್ತೆ. ಬಟ್ ಅವ್ರನ್ನ ಇಷ್ಟು ಸಣ್ಣ ವಯಸ್ಸು ನನಗೆ ಶುಗರ್ ಇರಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ದೇಹದಲ್ಲಿ ಹೋದಾಗ ವೀರಾಣುಗಳಲ್ಲಿ ತುಂಬ DFI ಅಂತ ಹೇಳ್ತೀವಿ, DNA ಫ್ರಾಗ್ಮೆಂಟೇಷನ್ ಅಂತ, ಆ ಪ್ರಮಾಣದ ಡ್ಯಾಮೇಜು ತುಂಬ ಹೆಚ್ಚಿನ ಜಾಸ್ತಿ ಆದಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗುತ್ತೆ. ಅದೇ ರೀತಿ ಹೇಗೆ ಹೆಂಗಸರಲ್ಲಿ ಥೈರಾಯ್ಡ್ ತೊಂದರೆ ಇರುತ್ತೋ ಹಾಗೆ ಗಂಡಸರಲ್ಲಿ ಥೈರಾಯ್ಡ್ ತೊಂದರೆ ಬಂದ್ರೂ ಅಥವಾ BP ಅನ್ಕಂಟ್ರೋಲ್
ಅನ್ಕಂಟ್ರೋಲ್ ಇದ್ದವರಲ್ಲಿ, ಶುಗರ್ಸ್ ಅನ್ಕಂಟ್ರೋಲ್ ಇದ್ದವರಲ್ಲಿ ವೀರಾಣುಗಳಲ್ಲಿ ತೊಂದರೆ ಕಾಣಿಸ್ಕೊಂಡು ಪ್ರೆಗ್ನೆನ್ಸಿ ಆಗೋಕ್ಕೆ ಪ್ರಾಬ್ಲಮ್ ಆಗ್ಬೋದು. ಸೊ ಈ ರೀತಿಯಾಗಿ ಯಾರಿಗೆ 1 ವರ್ಷ ಪ್ರೆಗ್ನೆನ್ಸಿ ಆಗಿರಲ್ಲ ಅಂಥವರು ಬಂದು ಮೊದಲೇ ಪರೀಕ್ಷೆ ಮಾಡಿಸ್ಕೊಂಡು ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಇದೆಲ್ಲನೂ ಅವ್ರು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಸರಿಪಡಿಸ್ಕೊಂಡ್ರೆ ಆದಷ್ಟು ಬೇಗ ಅವ್ರು ಪ್ರೆಗ್ನೆನ್ಸಿನ ಪಡ್ಕೋಬೋದು. ಯಾವ ಸಂದರ್ಭದಲ್ಲಿ IUI ಅಥವಾ IVFಗೆ ಹೋಗಬೇಕಾಗುತ್ತೆ? ಈಗ ನಾನು ಹೇಳ್ದಂಗೆ ಅವರಿಗೆ ನಾವು ಫಸ್ಟಿಗೆ ಪರೀಕ್ಷೆ ಮಾಡಿ ನೋಡ್ತೀವಿ ಏನು ಕಾರಣ ಇದೆ, ಯಾಕೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ. ಸೊ ಈಗ ಮೊದಲಿಗೆ ಸಿಂಪಲ್ ಟ್ರೀಟ್ಮೆಂಟ್ ಅಂದರೆ IUI ಅಲ್ಲಿ ಏನು ಮಾಡ್ತೀವಿ, ಅವ್ರಿಗೆ ಮಹಿಳೆಯರಲ್ಲಿ ಮೊಟ್ಟೆ ಬೆಳೆಯೋದಕ್ಕೆ ಮೆಡಿಸಿನ್ಸ್ ಹಾಕಿ ಆ ಮೊಟ್ಟೆ ಒಡೆದು ಹೊರಗಡೆ ಬರೋ ಟೈಮಲ್ಲಿ ಹಸ್ಬೆಂಡು ವೀರಾಣುಗಳನ್ನ ತಗೊಂಡು ಅದರಲ್ಲಿ ಒಳ್ಳೆ ವೀರಾಣುನ ಸೆಪರೇಟ್ ಮಾಡಿ ಡೈರೆಕ್ಟ್ ಗರ್ಭಕೋಶಕ್ಕೆ ಹಾಕೋದು. ಇದು ಒಂದು ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ. ಇದಕ್ಕೆ ನಾವು IUI ಅಂತ ಕರಿತೀವಿ. ಸೊ ಇದು ಯಾರಲ್ಲಿ ವರ್ಕ್ ಆಗುತ್ತೆ ಅಂದರೆ ಯಾರಿಗೆ ಮಹಿಳೆಯರಲ್ಲಿ ಏಜು 35 ವರ್ಷದ ಕೆಳಗಿರುತ್ತೆ, ಮೊಟ್ಟೆ ಸಂಖ್ಯೆ ನಾರ್ಮಲ್ ಪ್ರಮಾಣದಲ್ಲಿರುತ್ತೆ, ಬಟ್ ಬೆಳವಣಿಗೆ ಆಗೋದಕ್ಕೆ ತೊಂದರೆ ಇರುತ್ತೆ, ಈ ಥರ PCOD ತೊಂದರೆ ಇರೋರಲ್ಲಿ. ಆದರೆ IUI ವರ್ಕ್ ಆಗಬೇಕು ಅಂದರೆ ಅವ್ರ ಗರ್ಭನಾಳ ಪರ್ಫೆಕ್ಟ್ ಆಗಿರಬೇಕು. ಆ ಗರ್ಭನಾಳ ಚೆನ್ನಾಗಿದ್ರಷ್ಟೇ ಅಥವಾ ಫೆಲೋಪಿಯನ್ ಟ್ಯೂಬ್ ಚೆನ್ನಾಗಿದ್ರಷ್ಟೇ IUI ವರ್ಕ್ ಆಗಕ್ಕೆ ಸಾಧ್ಯ. ಸೊ ಅವ್ರಿಗೆ ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತ ಫಸ್ಟ್ ಟೆಸ್ಟ್ ಮಾಡಿಕೊಂಡು ಅದು ನಾರ್ಮಲ್ ಇರೋರಲ್ಲಿ ನಾವು IUI ಹೇಳ್ತೀವಿ. ಅದೇ ರೀತಿ ಯಾರಿಗೆ ಗಂಡಸರಲ್ಲಿ ವೀರಾಣುಗಳ ಸಂಖ್ಯೆ ಕಮ್ಮಿ ಇದ್ದು ಅಂದರೆ 10 ಮಿಲಿಯನ್ಗಿಂತ ಜಾಸ್ತಿ ಇದ್ದು 15ಗಿಂತ ಒಳಗಿರೋರಲ್ಲಿ, ಅಥವಾ ಚಲನಾಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗಿರೋರಲ್ಲಿ, ಅಥವಾ ನಾ ಹೇಳ್ದಂಗೆ ಆಕಾರ ಬಂದು ಬರೀ 2%, 3% ಇರುತ್ತಲ್ಲ ಅಂಥವ್ರಿಗೆ IUI ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ಒಂದು ದಂಪತಿಗಳಿಗೆ ಮ್ಯಾಕ್ಸಿಮಮ್ ಅಂದರೆ 3 ರಿಂದ 4 IUI ನಾವು ಸಜೆಸ್ಟ್ ಮಾಡ್ತೀವಿ. ಅದರಲ್ಲೇ ಮ್ಯಾಕ್ಸಿಮಮ್ ಪ್ರೆಗ್ನೆನ್ಸಿ ರೇಟ್ಸ್ ಇರುತ್ತೆ. ಸೊ ಈ ಥರ ಸಿಂಪಲ್ ತೊಂದರೆ ಇರೋರಲ್ಲಿ IUI ಪಡ್ಕೊಂಡಾಗ ಅವರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಈಸಿ ಆಗುತ್ತೆ. IVF ಮೊರೆ ಹೋಗೋದು ಯಾವಾಗ? IVF ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ನಾವು ಹೇಳೋದು. ಸೊ ಯೂಶಲಿ ನಾನು ಹೇಳ್ದಂಗೆ ಗರ್ಭನಾಳದಲ್ಲಿ ತೊಂದರೆ ಇರೋರಲ್ಲಿ ಯಾರಲ್ಲಿ ಬ್ಲಾಕ್ ಆಗಿರುತ್ತೆ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲಿ IUI ಆಗಲಿ ಅದು ಆ ಮೂಲಕ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇರೋದಿಲ್ಲ. ಅಂಥವ್ರಿಗೆ ನಾವು ಆವಾಗ IVF ಸಜೆಸ್ಟ್ ಮಾಡ್ತೀವಿ. ಅಥವಾ ಯಾರಿಗೆ ಅಂಡಕೋಶದಲ್ಲಿ ಮೊಟ್ಟೆ ಸಂಖ್ಯೆ ತುಂಬ ಕಮ್ಮಿ ಆಗಿರುತ್ತೆ ಅಂಥವ್ರಿಗೆ IVF ಅವಶ್ಯಕತೆ ಇರುತ್ತೆ. ಅಥವಾ ಯಾರಿಗೆ ತುಂಬ ಸತಿ IUI ಪ್ರಯತ್ನ ಮಾಡಿರ್ತಾರೆ, ಪ್ರೆಗ್ನೆನ್ಸಿ ಆಗಿರೋದಿಲ್ಲ, ಆವಾಗ ಕೆಲವು ಸತಿ ಎಗ್ ಕ್ವಾಲಿಟಿಲಿ ತೊಂದರೆ ಇರಬಹುದು ಅಥವಾ ಸ್ಪರ್ಮ್ ಕ್ವಾಲಿಟಿಲಿ ತೊಂದರೆ ಇರಬಹುದು, ಅವಾಗ ಬೇಕಾಗುತ್ತೆ. ಅಥವಾ ವೀರಾಣುಗಳಲ್ಲಿ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ ಅಂದರೆ ಲೆಸ್ ದೆನ್ 1 ಮಿಲಿಯನ್ ಇರೋರಲ್ಲಿ, 5 ಮಿಲಿಯನ್ಗೂ ಕಮ್ಮಿ ಇದ್ದಾಗ, ಚಲನಾಶಕ್ತಿ ಇರೋದೇ ಇಲ್ಲ 0% ಇದ್ದಾಗ, ಅಥವಾ ಕೆಲವು ಸತಿ ಗಂಡಸರಲ್ಲಿ ವೀರಾಣುಗಳು ಕಾಣಿಸ್ಕೊಳ್ಳೋದಿಲ್ಲ, ನಾವು ಆವಾಗ ಅಂಥವ್ರಿಗೆ ಡೈರೆಕ್ಟಾಗಿ ಬೀಜದಿಂದ ವೀರಾಣುನ ತಗೊಂಡು ಅದಕ್ಕೆ ಟೆಸ್ಸಾ ಅಂತ ಪ್ರೊಸೀಜರ್ಸ್ ಹೇಳ್ತೀವಿ. ಟೆಸ್ಟ್ ಮಾಡಿದಾಗ ಅವರಿಗೆ 0% ಅಥವಾ ಏಜೂಸ್ಪರ್ಮಿಯಾ ಅಂತ ರಿಪೋರ್ಟ್ ಬಂದಿರುತ್ತೆ. ಅಂಥವ್ರಿಗೆ ನಾವು ಕೆಲವು ಟೆಸ್ಟ್ಗಳ ಮೂಲಕ ಒಳಗಡೆ ವೀರಾಣು ಪ್ರೊಡಕ್ಷನ್ ಚೆನ್ನಾಗಿದೆಯಾ ಅಂತ ಪರೀಕ್ಷೆ ಮಾಡಿ ಅಂಥ ವೀರಾಣುನ ಡೈರೆಕ್ಟಾಗಿ ನಾವು ಬೀಜದಿಂದ ತಗೊಂಡು ಅಂಥವ್ರಿಗೆ IVF ಮೂಲಕ ಪ್ರೆಗ್ನೆನ್ಸಿ ಪಡ್ಕೊಳ್ಬೋದು. ಸೊ ಈ ರೀತಿ ಕಾರಣಗಳಿರೋರಲ್ಲಿ ಅಥವಾ ಕೆಲವು ಸತಿ ಜೆನೆಟಿಕ್ ತೊಂದರೆ ಇರೋರಿಗೆ ಅಂಥವ್ರಿಗೆ ಕೂಡ IVF ಅವಶ್ಯಕತೆ ಬರುತ್ತೆ. ಸೊ ಈ ಥರ ಇರೋ ದಂಪತಿಗಳಿಗೆ IVF ಅವಶ್ಯಕತೆ ಮೂಲಕ ಪ್ರೆಗ್ನೆನ್ಸಿ ಪಡ್ಕೋತಾರೆ. ಓಕೆ, ಒಂದು ಕಡೆ ಈಗ IUI ಅಥವಾ IVF ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಪ್ರೊಸೀಜರ್ ಹೇಗೆ? ತಾಯಿ ಏಜ್ ಎಷ್ಟಿರಬೇಕು, ಹೆಲ್ದಿ ಆಗಿರ್ಬೇಕಾ, ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ, ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಈ ಒಂದು ಪ್ರೋಸೆಸ್? ಈಗ ನಾವು IVF ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಕೆಲವು ಬೇಸಿಕ್ ಟೆಸ್ಟ್ಗಳನ್ನ ನೋಡ್ತೀವಿ. ಅಂದರೆ ಅವರ ಥೈರಾಯ್ಡ್ ನಾರ್ಮಲ್ ಆಗಿರಬೇಕು, ಅವರಿಗೆ ಶುಗರ್ ತೊಂದರೆ ಇರಬಾರ್ದು, ಇದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ, ಅವರಿಗೆ ದೇಹದಲ್ಲಿ ರಕ್ತದಂಶ ಚೆನ್ನಾಗಿರಬೇಕು. ಇದೇ ರೀತಿ ಗಂಡಸರಲ್ಲೂ ಸಹ ಹೆಂಗಸರಲ್ಲಿ ಇಬ್ಬರಲ್ಲೂ ಒಂದು ಬೇಸಿಕ್ ಲೆವೆಲ್ ಟೆಸ್ಟ್ಗಳನ್ನ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಅವಾಗ ನಾವು IVF ಅಲ್ಲಿ ಬೆಟರ್ ಸಕ್ಸಸ್ ರೇಟ್ನ ಕಾಣ್ಬೋದು. ನಂತರ ಅವರಿಗೆ ನಾವೀಗ ಬಂದಾಗ ಅವರಿಗೆ ಇಂಜೆಕ್ಷನ್ಸ್ ಇರುತ್ತೆ, 10 ರಿಂದ 12 ದಿನ ಇಂಜೆಕ್ಷನ್ಸ್ ಇರುತ್ತೆ IVF ಒಳಗೋಗೋದ್ರ ಅವ್ರಿಗೆ. 10 ರಿಂದ 12 ದಿನ ಇಂಜೆಕ್ಷನ್ ತಗೊಂಡು ಆಮೇಲೆ ಅವರಿಗೆ ಮೊಟ್ಟೆನ ಹೊರಗಡೆ ತೆಗೆದು ನಾವು ಹಸ್ಬೆಂಡ್ ವೀರಾಣುಗಳನ್ನ ಉಪಯೋಗಿಸ್ಕೊಂಡು ಭ್ರೂಣ ಮಾಡ್ತೀವಿ. ಆ ಭ್ರೂಣ ಲ್ಯಾಬ್ನಲ್ಲಿ 3 ದಿನ ಬೆಳೆಯೋದಕ್ಕೆ ಬಿಡ್ತೀವಿ. ನಂತರ ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕ್ಬೋದು. ಕೆಲವು ಸತಿ ನಾವು ಅದೇ ಸೈಕಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಭ್ರೂಣ ಗರ್ಭಕೋಶಕ್ಕೆ ಹಾಕಕ್ಕೆ ಆಗೋದಿಲ್ಲ ಕೆಲವು ಸೆಟ್ ಆಫ್ ಪೇಷಂಟ್ಸಲ್ಲಿ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಭ್ರೂಣನ ಫ್ರೀಸ್ ಮಾಡಿಕೊಂಡು 1 ಮಂತ್ ಗ್ಯಾಪ್ ಕೊಟ್ಟು ನಂತರ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ IVF ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕಾದ್ರೆ ಅವರಿಗೆ 1 to 3 months ಟೈಮ್ ಬೇಕಾಗುತ್ತೆ. ಇನ್ನು ತುಂಬ ಜನ ಈಗ ಬೇರೆ ಬೇರೆ ಭಾಗದಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಾರೆ. ಅಂದರೆ ಬೇರೆ ಕಡೆಯಿಂದ ಬಂದು ಕೂಡ ನಾವು ಇಲ್ಲಿ ಗರ್ಭಗುಡಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೋದು ಅಂದರೆ ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳಿದೆ? ಖಂಡಿತ ಬೇರೆ ಕಡೆಯಿಂದ ಹಲವಾರು ಕಡೆಯಿಂದ ಬರ್ತಾರೆ ನಮಗೆ. ಈಗ ಬಂದಿರೋರಿಗೆ ನಾ ಹೇಳ್ದಂಗೆ ಅವ್ರಿಗೆ ಕಂಪ್ಲೀಟ್ 3 ತಿಂಗಳಾಗಲಿ ಕಂಪ್ಲೀಟ್ 1 ತಿಂಗಳು ಇಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾವ ಒಂದು ಮಿನಿಮಮ್ ಅಂದರೆ 1 ತಿಂಗಳಲ್ಲಿ ಒಂದು 15 ದಿನ ಫಸ್ಟಿಗೆ ಇರಬೇಕಾಗತ್ತೆ.
ಸೊ ಆ 15 ದಿನಕ್ಕೆ ಅವರು ಇಲ್ಲೇ ಉಳ್ಕೊಂಡು, ಯಾಕಂದ್ರೆ ಡೈಲಿ ಇಂಜೆಕ್ಷನ್ಸ್ ಇರೋದ್ರಿಂದ ಅವ್ರು ಓಡಾಡಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಸುತ್ತಮುತ್ತ ಇರೋ ಪಿ ಜಿ ಅಥವಾ ಗರ್ಭಗುಡಿ ಅವ್ರದ್ದೇ ಪಿ ಜಿ ಇದೆ ಅಂತ ಕಡೆ ಅವ್ರು ಉಳ್ಕೊಂಡು ಅವ್ರಿಗೆ ಏನು ಇಂಜೆಕ್ಷನ್ಸು ಸ್ಕ್ಯಾನ್ಸ್ ಅವಶ್ಯಕತೆ ಇದೆ ಯಾವತ್ತು ಬರಬೇಕಾಗತ್ತೆ ಅವತ್ತು ಬಂದು ಅದನ್ನು ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕಳೆದ ನಂತರ ಅವ್ರು ವಾಪಸ್ ಊರಿಗೆ ತೆರಳಬಹುದು. ಸೊ ಈ ರೀತಿ ಹೊರಗಡೆಯಿಂದ ಬಂದು ಬರೀ 15 ದಿನ ಈ ಥರ ಉಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಕೂಡ ಹೊರಡ್ಬೋದು ಅವರು. ಇನ್ನು ಯಂಗ್ ಏಜಲ್ಲಿ ಇರೋರು ಈಗ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ, ಈಗ ಕೆಲಸ ಸಿಗಬೇಕು ಅಥವಾ ಒಳ್ಳೆ ಕೆಲಸ ಸಂಪಾದನೆ ಮಾಡಬೇಕು, ಆಮೇಲೆ ಮಕ್ಕಳು ಮಾಡ್ಕೊಳ್ಬೇಕು ಅಂತ ತುಂಬ ಜನ ದುಡೋದೇ ಜಾಸ್ತಿ. ಇನ್ನು ಯೂತ್ಸ್ಗಳಿಗೆ ಏನೇನು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ, ಈಗ ಎಗ್ ರಿಸರ್ವ್ ಮಾಡುವಂಥದ್ದು ಇರ್ಬೋದು ಆಗಿದ್ದು, ಸೊ ಅದ್ರ ಬಗ್ಗೆ ಮಾಹಿತಿ. ಇವತ್ತಿನ ಸೈನ್ಸ್ ಮತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದು ನಮಗೊಂದು ಬೂನ್ ಥರ. ಈಗ ನಾವು ನೋಡ್ತೀವಿ ಹಲವಾರು ಜನ ಬಂದು ನಮ್ಗೆ ಈಗ ಫಸ್ಟ್ ಆಫ್ ಆಲ್ ಅವ್ರು ಪ್ರೆಗ್ನೆನ್ಸಿ ಮದುವೆ ಆಗೋದನ್ನೇ ಲೇಟ್ ಏಜಲ್ಲಿ ಆಗಿರ್ತಾರೆ. ನಂತರ ಕರಿಯರ್ ಓರಿಯೆಂಟೆಡ್, ನಾನು ಫಸ್ಟ್ ಅಚೀವ್ ಮಾಡಬೇಕು, ಅದಾದ್ಮೇಲೆ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು. ಸೊ ಈ ರೀತಿ ಮಾಡಿಕೊಂಡು ಅವ್ರಿಗೆ ವಯಸ್ಸು ಮೀರೋಗೋದು ಎಷ್ಟೋ ಸತಿ ತಿಳಿದು ಬರೋದಿಲ್ಲ. ಸೊ ಆವಾಗ ಕೈ ಮೀರೋದಾಗ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ ಅಂಡಾಶಯಲ್ಲಿ. ಒಂದ್ಸತಿ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ಬಿಟ್ರೆ ಜಾಸ್ತಿ ಮಾಡೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಇರೋದ್ರಲ್ಲಿ ಬೇಗ ಪ್ರೆಗ್ನೆನ್ಸಿ, ಬೆಸ್ಟ್ ಪ್ರೆಗ್ನೆನ್ಸಿ ಅವ್ರು ಪಡ್ಕೊಳ್ಬೇಕು ಅಂದರೆ ಆದಷ್ಟು ಬೇಗ ಅವ್ರು ಪ್ಲಾನ್ ಮಾಡಬೇಕಾಗುತ್ತೆ. ಬಟ್ ಕೆಲವು ಸತಿ ಅವರಿಗೆ ಅವರ ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಅವ್ರ ಕರಿಯರಿಂದ ಅವ್ರು ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋರಿಗೆ ನಾವು ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದರೆ ಅವ್ರದ್ದು ಯಂಗ್ ಏಜಲ್ಲೇ ಅವ್ರದ್ದು ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿರುವಾಗಲೇ ನಾವು ಅವ್ರಿಗೆ ಇಂಜೆಕ್ಷನ್ಸ್ ಮೂಲಕ ಆ ಮೊಟ್ಟೆಗಳನ್ನ ಬೆಳೆಸಿ ಆ ಮೊಟ್ಟೆನ ದೇಹದಿಂದ ಹೊರಗಡೆ ತೆಗೆದು ಫ್ರೀಸ್ ಮಾಡಿ ಇಟ್ಕೊಳ್ಬಹುದು. ಸೊ ಆ ಮೊಟ್ಟೆಗಳು ಅದೇ ರೀತಿ ಅದೇ ಏಜಲ್ಲಿ ನಾವು 5 ವರ್ಷ ಅಥವಾ 10 ವರ್ಷ ಫ್ರೀಸ್ ಮಾಡಿ ಇಡ್ಬೋದು. ಅವ್ರು ಯಾವಾಗ ನಂತರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆವಾಗ ಅವರು ಬಂದು ಅವ್ರ ಹಸ್ಬೆಂಡ್ ವೀರಾಣುಗಳನ್ನ ತಗೊಂಡು ಭ್ರೂಣ ಮಾಡಿಕೊಂಡು ಆ ಭ್ರೂಣನ ಅವ್ರ ನಂತರ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೋದು. ಆವಾಗ ಮೇನ್ ಅವರು ಯಾವ ಭಯದಿಂದ ಹೊರಗೆ ಬರ್ಬೋದು ಅಂದರೆ ಏಜ್ ಆಗೋಗ್ತಾ ಇದೆ, ನನಗೆ ಮುಂದಕ್ಕೆ ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವೋ ಅನ್ನೋ ಭಯನ ಅವರು ಅದರಿಂದ ಖಂಡಿತವಾಗ್ಲೂ ಹೊರಗೆ ಬರ್ಬೋದು. ಕೆಲವು ಸತಿ ಈಗ ಮದುವೆ ಆಗಿರೋದ ಮೇಲೆ ನಾನು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಬೇಕು ಪ್ರೆಗ್ನೆನ್ಸಿ ಅನ್ನೋರು ಡೈರೆಕ್ಟಾಗಿ ಭ್ರೂಣನೇ ಫ್ರೀಸ್ ಮಾಡಿ ಇಟ್ಕೊಂಡು ನಂತರ 2 ವರ್ಷ 3 ವರ್ಷ ಅವ್ರು ಯಾವಾಗ ಪ್ಲಾನ್ ಮಾಡಬೇಕು ಅಂತ ಇದ್ದಾರೆ ಅವಾಗ ಬಂದು ಪ್ರೆಗ್ನೆನ್ಸಿನ ಪಡ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಅಂದರೆ ಸೆಕೆಂಡ್ ಇನ್ಫರ್ಟಿಲಿಟಿ ಅಂದರೆ ಅನ್ಎಕ್ಸ್ಪ್ಲೇನ್ ಅಂತ ಹೇಳ್ಬೋದು. ಮೊದಲನೇ ಮಗು ಸರಾಗವಾಗಿದೆ, ಏನು ರೀತಿಯ ಸಮಸ್ಯೆಗಳಿರಲ್ಲ, ಈಗ 2ನೇ ಮಗು ಮಾಡ್ಕೊಳಕ್ಕೆ ಹೋಗ್ತಾ ಇದ್ವಿ ಬಟ್ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಕಾರಣ? ಸೊ ಈಗ ಎಷ್ಟೋ ಸತಿ ಅವ್ರು ಅನ್ಕೊಂಡಿರೋದು ಮೊದಲನೇ ಮಗು ನಮ್ಗೆ ಈಸಿಯಾಗಿ ಆಗೋಯ್ತು, ಸೆಕೆಂಡ್ ಮಗು ಸಹ ನಮ್ಗೆ ಅಷ್ಟೇ ಈಸಿಯಾಗಿ ಆಗ್ಬಿಡುತ್ತೆ, ಏನು ತೊಂದರೆ ಇರೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಕೆಲವು ಸತಿ ತೊಂದರೆಗಳು ಕಾಣಿಸ್ಕೋಬಹುದು. ಈಗ ಮೊದಲನೇ ಮಗು ಆದ್ಮೇಲೆ ಕೆಲವು ಮಕ್ಕಳು ಬೇಡ ಅಂತ ಕಾಪರ್ಟಿ ಆ ಥರ ಹಾಕಿಸ್ಕೊಂಡಿರ್ತಾರೆ. ಅದು ಹಾಕಿಸ್ಕೊಂಡಿದ್ದಾಗ ಕೆಲವು ಸತಿ ಅದರಿಂದ ಇನ್ಫೆಕ್ಷನ್ಸ್ ದೇಹದ ಒಳಗೆ ಹೋಗಿ ಆ ಇನ್ಫೆಕ್ಷನ್ ಇಂದ ಗರ್ಭನಾಳಗಳು ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಆವಾಗ ಪ್ರೆಗ್ನೆನ್ಸಿ ಆಗಕ್ಕೆ ತೊಂದರೆ ಆಗ್ಬೋದು. ಅಥವಾ ಫಸ್ಟ್ ಪ್ರೆಗ್ನೆನ್ಸಿಲಿ ಅವ್ರ ವಯಸ್ಸು ಕಮ್ಮಿ ಇರುತ್ತೆ, ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ, ಆರಾಮಾಗಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿರುತ್ತೆ. ಇವಾಗ ಅವರಿಗೆ 35 ವರ್ಷ ಆಗಿರಬಹುದು, ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಕಮ್ಮಿಯಾಗಿ ಪ್ರೆಗ್ನೆನ್ಸಿ ಆಗದೇ ಇರಬಹುದು, ಅಥವಾ ಅವ್ರ ತೂಕ ದಪ್ಪ ಆಗಿರಬಹುದು, ಅಥವಾ ಇವಾಗ ಹೊಸದಾಗಿ ಮುಂಚೆ ಥೈರಾಯ್ಡ್ ತೊಂದರೆ ಇಲ್ದಲೇ ಇವಾಗ ಕಾಣಿಸ್ಕೊಂಡಿರಬಹುದು. ಅದನ್ನೆಲ್ಲ ನಾವು ಸರಿಪಡಿಸಬಹುದು, ಸಿಂಪಲ್ ಟ್ರೀಟ್ಮೆಂಟ್ ಮೂಲಕ ಸರಿಪಡಿಸಬಹುದು. ಅದೇ ರೀತಿ ಗಂಡಸರಲ್ಲೂ ಸಹ ಮುಂಚೆ ಅವರು ಹೆಲ್ದಿಯಾಗಿದ್ದು ಇವಾಗ ಅವರಿಗೆ ತುಂಬಾ ಸ್ಟ್ರೆಸ್ ಇಂದ ಅಥವಾ ಒತ್ತಡದಿಂದ ಅಥವಾ ಕೆಲವು ಸತಿ ಈಗ ಎಸ್ಪೆಷಲಿ ಈ ಹೀಟ್ ಎನ್ವೈರನ್ಮೆಂಟ್ ಅಲ್ಲಿ ವರ್ಕ್ ಮಾಡೋರಲ್ಲಿ ನಾವು ಡ್ರೈವರ್ಸ್ ಅಲ್ಲಿ ನೋಡ್ತೀವಿ, ಈವನ್ ಫಾರ್ಮರ್ಸ್ ಅಲ್ಲಿ ನೋಡ್ತೀವಿ. ಸೊ ಅವರೆಲ್ಲ ಕೆಮಿಕಲ್ಸ್ ಎಕ್ಸ್ಪೋಸ್ ಆಗಿರ್ತಾರೆ, ಪೇಂಟರ್ಸ್ ಅಲ್ಲಿ ಅಂಥವ್ರಲ್ಲಿ ಏನಾಗುತ್ತೆ ಟೈಮ್ ಕಳೀತಾ ಈ ಎಲ್ಲ ಕೆಮಿಕಲ್ಸ್ ಇಂದ ವೀರಾಣುಗಳಲ್ಲಿ ಡ್ಯಾಮೇಜ್ ಉಂಟಾಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗ್ಬೋದು. ಸೊ ಅವ್ರು ಬಂದು ಯಾರಿಗೆ ಸೆಕೆಂಡ್ ಪ್ರೆಗ್ನೆನ್ಸಿಲುವೆ 1 ವರ್ಷದಿಂದ ಟ್ರೈ ಮಾಡಿ ಆಗಿರೋದಿಲ್ಲ ಅಂಥವ್ರು ಬಂದು ತೋರಿಸ್ಕೊಂಡು ಏನ್ ಕಾರಣ ಅಂತ ಅದಕ್ಕೆ ಕರೆಕ್ಟ್ ಆಗಿರೋ ಪರಿಹಾರನ ಅವ್ರು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಮಾಡ್ಕೊ. ತುಂಬಾ ಜನ ಈಗ ಮೊದಲನೇ ಮಗು ಮಾಡ್ಕೊಂಡು ಆಪರೇಷನ್ ಮಾಡ್ಕೊಂಡಿರ್ತಾರೆ, ನಾನಾ ಕಾರಣಗಳಿಂದ ಮಗು ತೀರಿ ಹೋಗುವಂತ ಸಂದರ್ಭಗಳು ಕೂಡ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮುಖಾಂತರ ಅವ್ರ ಮಗು ಪಡ್ಕೊಳ್ಬಹುದು? ಈಗ ಯಾರಲ್ಲಿ ಈಗ ಆಪರೇಷನ್ ಮಾಡಿಸ್ಕೊಂಡು ಆಪರೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗರ್ಭನಾಳಗಳನ್ನ ಕಟ್ ಮಾಡಿರ್ತಾರೆ. ಸೊ ಅದರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ. ಸೊ ಈಗ ಒಂದ್ಸತಿ ಗರ್ಭನಾಳ ಕಟ್ ಮಾಡಿದ್ಮೇಲೆ ಅವರಿಗೆ ಮತ್ತೆ ಪ್ರೆಗ್ನೆನ್ಸಿ ಆಗಬೇಕು ಅಂತ ಅವ್ರು ಬಯಸಿದಾಗ ಅಂಥವ್ರಿಗೆ ನಾವು 2 ಆಪ್ಷನ್ ಕೊಡ್ತೀವಿ. ಒಂದು ಡೈರೆಕ್ಟ್ IVF ಹೋಗೋದು, ಅದರಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಇನ್ನ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ 55 to 60% ಪ್ರೆಗ್ನೆನ್ಸಿ ಚಾನ್ಸಸ್, ಮತ್ತೆ ಇಮಿಡಿಯೇಟ್ ಆಗಿ ಪ್ರೆಗ್ನೆನ್ಸಿನ ಪಡ್ಕೊಳ್ಬಹುದು. ಇಲ್ಲ ಅಂದ್ರೆ ಗರ್ಭನಾಳ ಮರು ಜೋಡಣೆ ಮಾಡಬಹುದು, ಬಟ್ ಅದರದ್ದು ಸಕ್ಸಸ್ ರೇಟ್ ಬಂದು ಸ್ವಲ್ಪ ಕಮ್ಮಿ ಇರುತ್ತೆ, ಒಂದು 20% ಒಳಗೇನೆ ಇರುತ್ತೆ. ಮತ್ತೆ ಟೈಮ್ ಕನ್ಸ್ಯೂಮಿಂಗ್, ಈಗ ಅದು ಆಪರೇಷನ್ ಮಾಡಿ ಅದು ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ 6 ತಿಂಗಳು ವೇಟ್ ಮಾಡಿ ಮತ್ತೆ ಟ್ಯೂಬ್ ಟೆಸ್ಟ್ ಮಾಡಿ ಅದು ನಾರ್ಮಲ್ ಆಗಿದ್ರೆ ಪ್ರಯತ್ನ ಮಾಡಬೇಕಾಗುತ್ತೆ. ಬಟ್ IVF ಮೂಲಕ ಅವ್ರು ಇಮಿಡಿಯೇಟ್ ಆಗಿ ಪಡ್ಕೋಬಹುದು, ಮತ್ತೆ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ.
ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೀರಿ. ಇವತ್ತಿನ ಸಂಚಿಕೆಯಲ್ಲಿ ಸಂತಾನೋತ್ಪತ್ತಿ ಕುಗ್ಗುವಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ. ಗರ್ಭಗುಡಿ IVF ಸೆಂಟರ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ಮಯ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ನಾನಾ ಬಾರಿ ಕ್ಯಾಂಪ್ಗಳು ಕೂಡ ನಡೀತಾ ಇರುತ್ತೆ. ಸೊ ಈ ಬಾರಿ ಎಲ್ಲಿದೆ ಕ್ಯಾಂಪ್? ಸೊ ಈ ಸತಿ ನಾವು ಒಂದು ಫ್ರೀ ಕ್ಯಾಂಪ್ನ ಆಯೋಜಿಸಿದ್ದೀವಿ. ಅದು ತಿಪ್ಟೂರ್ನಲ್ಲಿದೆ. ಈ ಬರೋ ಭಾನುವಾರ 12th ಜೂನ್ ನಡೆಸ್ತಾ ಇದ್ದೀವಿ ಫ್ರೀ ಕ್ಯಾಂಪ್. ಸೊ ಅಲ್ಲಿ ಸುತ್ತಮುತ್ತಲಿರೋ ಜನಗಳು ಬಂದು ಒಂದು ಕನ್ಸಲ್ಟೇಷನ್ನ ಪಡ್ಕೋಬಹುದು ಅಲ್ಲಿ. ಈಗ ತುಂಬಾ ಕಡೆ IVF IUI ಎಲ್ಲ ಫೇಲಿಯರ್ ಆಗಿರುತ್ತೆ, ಜೀವನದಲ್ಲಿ ಹೋಪ್ಸ್ನೇ ಕಳ್ಕೊಂಡ್ಬಿಡ್ತಾರೆ, ನಾವಿನ್ ಮಗು ಪಡೆಯೋದಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದಿರುತ್ತೆ. ಸೊ ಅಂಥವ್ರು ಗರ್ಭಗುಡಿಗೆ ಬಂದ್ರೆ ಸಕ್ಸಸ್ ರೇಟ್ ಅಂತ ನೀವು ನೋಡೋದಾದ್ರೆ ಇಲ್ಲಿವರೆಗೆ ಬಂದಿರೋದ್ರಲ್ಲಿ ಎಷ್ಟು ಸಕ್ಸಸ್ ರೇಟ್ ಇದೆ, ಅವ್ರಿಗೆ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ? ಸೊ ನಮ್ಮಲ್ಲಿ ನಾವು ನೋಡೋದಾದರೆ ಓವರಾಲ್ ಇಷ್ಟು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ವಿ ಹ್ಯಾವ್ ಮೇಂಟೈನ್ ಕನ್ಸಿಸ್ಟೆಂಟ್ ಆಗಿ ವಿ ಹ್ಯಾವ್ ಸೀನ್ ಅ ಸಕ್ಸಸ್ ರೇಟ್ ಆಫ್ ಅಬೌಟ್ 60%. ಸೊ IVF ಅಲ್ಲಿ 60% ಇಸ್ ಅ ಗುಡ್ ಸಕ್ಸಸ್ ರೇಟೆ. ಬಟ್ ಯಾರಿಗೆ ಈ ಥರ ಪದೇ ಪದೇ IVF ನೆಗೆಟಿವ್ ಬಂದಿರುತ್ತೆ ಅಥವಾ IUI ನೆಗೆಟಿವ್ ಬಂದಿರೋರಿಗೆ IVF ಅವಶ್ಯಕತೆ ಇರುತ್ತೆ. ಸೊ ಈ ಥರ ಪದೇ ಪದೇ ಬಂದಿರೋರಿಗೆ ಮೊದಲಿಗೆ ನಾವು ಏನು ಕಾರಣಗಳಿರ್ಬೋದು, ಯಾಕೆ ಅವ್ರಿಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ನೋಡ್ತೀವಿ. ಕೆಲವು ಸತಿ ಅವರಿಗೆ ವಂಶಾವಳಿಲಿ ತೊಂದರೆಗಳಿರಬಹುದು. ಸೊ ಅದು ಕಾರಣನ ನಾವು ಐಡೆಂಟಿಫೈ ಮಾಡಿದಾಗ IVF ಮೂಲಕ ಬರೋ ಭ್ರೂಣಗಳಲ್ಲಿ ಯಾವ ಭ್ರೂಣದಲ್ಲಿ ವಂಶಾವಳಿ ತೊಂದರೆ ಇರೋದಿಲ್ಲ ಅಂಥ ಭ್ರೂಣನ ನಾವು ಚೆಕ್ ಮಾಡಿ ಅದಕ್ಕೆ PGTA ಅಥವಾ PGTM PGTSR ಅಂತ ಕರಿತೀವಿ. ಅಥವಾ ಇವಾಗ ಹೊಸ ಟೆಕ್ನಿಕ್ ಎಂಬ್ರೇಸ್ ಅಂತಲೂ ಬಂದಿದೆ. ಸೊ ಅದ್ರ ಮೂಲಕ ಅವರಿಗೆ ಅಂಥ ಭ್ರೂಣನ ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಮ್ಯಾಕ್ಸಿಮಮ್ ಪಡ್ಕೊಳ್ಬಹುದು. ಅಥವಾ ಕೆಲವು ಸತಿ ಏನಾಗಿರುತ್ತೆ, ಅವರಿಗೆ 2 ಸತಿ ಟ್ರಾನ್ಸ್ಫರ್ ಆಗಿರುತ್ತೆ, ಒಳ್ಳೆ ಭ್ರೂಣನೇ ಟ್ರಾನ್ಸ್ಫರ್ ಆಗಿರುತ್ತೆ, ಆದರೂ ಪ್ರೆಗ್ನೆನ್ಸಿ ಆಗಿರೋದಿಲ್ಲ. ಅಂಥವ್ರಿಗೆ ನಾವು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ ಮಾಡ್ತೀವಿ ಫಸ್ಟಿಗೆ. ಅಂದರೆ ಕೆಲವು ಸತಿ ನಾವು ಭ್ರೂಣ ಗರ್ಭಕೋಶದಾಗ ಹಾಕಿದಾಗ ಗರ್ಭಕೋಶ ಆ ಭ್ರೂಣನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅಥವಾ ಅಂಟ್ಕೊಳ್ಳೋ ಶಕ್ತಿ ಆ ಟೈಮಲ್ಲಿ ಕಮ್ಮಿ ಇರುತ್ತೆ. ಸೊ ಯಾವ ಟೈಮಲ್ಲಿ ಆ ಶಕ್ತಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ನಾವು ಕಂಡುಹಿಡಿದು ನಂತರ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಅವಾಗ ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಆಲ್ಮೋಸ್ಟ್ 80% ಇರುತ್ತೆ ಒಳ್ಳೆ ಭ್ರೂಣ ಟ್ರಾನ್ಸ್ಫರ್ ಮಾಡಿರೋರಲ್ಲಿ. ಅಥವಾ ಕೆಲವು ಸತಿ DFI ಅಥವಾ ಗಂಡಸರಲ್ಲಿ ವೀರಾಣುಗಳಲ್ಲಿ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ನೋಡ್ತೀವಿ. ಯಾವ ವೀರಾಣುಗಳಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ 30%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂಥವ್ರಿಗೆ ಈ ಥರ ಪದೇ ಪದೇ IVF ನೆಗೆಟಿವ್ ಬರೋದು, ಒಳ್ಳೆ ಭ್ರೂಣ ಫಾರ್ಮ್ ಆಗದೆ ಇರೋದು ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಅವರಿಗೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಬೀಜದಿಂದ ವೀರಾಣುನ ತಗೊಳ್ಳೋದು ಅಥವಾ ಮ್ಯಾಕ್ಸ್ ಅಂತ ಪ್ರೊಸೀಜರ್ ಮಾಡ್ತೀವಿ. ಸೊ ಈ ಥರ ವೀರಾಣುನ ಉಪಯೋಗಿಸ್ಕೊಂಡು ನಾವು ಮಾಡಿದಾಗ IVF ಅವರಿಗೆ ಒಳ್ಳೆ ಭ್ರೂಣ ಫಾರ್ಮ್ ಆಗಿ ಪ್ರೆಗ್ನೆನ್ಸಿ ಆಗಬಹುದು. ಸೊ ಈ ರೀತಿ ಹಲವಾರು ಕಾರಣಗಳಿರುತ್ತೆ ಏನಕ್ಕೆ ಅವ್ರಿಗೆ ಪ್ರೆಗ್ನೆನ್ಸಿ ನಿಲ್ತಿರೋದಿಲ್ಲ. ಅಥವಾ ಎಷ್ಟೋ ಸತಿ ಪ್ರೆಗ್ನೆನ್ಸಿ ಆಗಿರುತ್ತೆ, ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಅದಕ್ಕೇನು ಕಾರಣಗಳು ಅಂತ ನಾವು ನೋಡಿಕೊಂಡು ಒಂದು ಸ್ಮಾಲ್ ಫೈಬ್ರಾಯ್ಡ್ ಇರ್ಬೋದು, ಗರ್ಭಕೋಶದೊಳಗೆ ಪಾಲಿಪ್ ಇರುತ್ತೆ ಅಥವಾ ಸೆಪ್ಟಮ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಫಸ್ಟ್ ಸರಿಪಡಿಸಿ ನಂತರ ನಾವು IVF ಪ್ಲಾನ್ ಮಾಡಿದಾಗ ಖಂಡಿತವಾಗ್ಲೂ ಅವರು ಪ್ರೆಗ್ನೆನ್ಸಿನ ಪಡ್ಕೊಳ್ಬೋದು. ಈಗ ಕನ್ಸಲ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಹೆದರ್ಕೊಳ್ತಾರೆ, ಎಲ್ಲಿ ಒಂದು ರಿಪೋರ್ಟ್ನ ಮತ್ತೊಬ್ರಿಗೆ ತೋರಿಸ್ತಾರೋ ಅಥವಾ ಫ್ಯಾಮಿಲಿಗೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೋ ಅಂತ. ಸೊ ಆ ಗೌಪ್ಯತೆನ ಯಾವ ರೀತಿ ಕಾಪಾಡಲಾಗುತ್ತೆ ಗರ್ಭಗುಡಿನಲ್ಲಿ? ಸೊ ಅದನ್ನು ನಾವು ತುಂಬಾ ಸ್ಟ್ರಿಕ್ಟಾಗಿ ಕಾಪಾಡ್ಕೊಳ್ತೀವಿ. ಗಂಡ ಹೆಂಡತಿ ಏನೇ ಇದ್ರೂ ಅವರಿಬ್ಬರ ಮಧ್ಯದಲ್ಲಿ ನಾವು ಏನಕ್ಕೆ ಸಮಸ್ಯೆಗಳಿದ್ರು ಅವರಿಗೆ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಹೊರತು ಅವ್ರ ಫ್ಯಾಮಿಲಿ ಅವ್ರು ಕೇಳ್ಕೊಂಡ್ರೆ, ಈಗ ಅವ್ರು ನಮ್ಮ ತಂದೆಗೆ ಇದನ್ನು ಹೇಳಿ ನಮ್ಮ ತಾಯಿಗೆ ಹೇಳಿ ಅಂತ ಅವ್ರು ಕೇಳ್ಕೊಂಡು ಅವ್ರು ಕರ್ಕೊಂಡು ಬಂದ್ರಷ್ಟೇ ನಾವು ಅವರಿಗೆ ಅದನ್ನು ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ಪೇಷಂಟ್ ಕನ್ಸೆಂಟ್ ಇಲ್ದಂಗೆ ಯಾವುದೇ ಇನ್ನೊಂದು ಥರ್ಡ್ ಪಾರ್ಟಿ ಅಥವಾ ಇನ್ನೊಬ್ಬರಿಗೆ ಅವ್ರದ ತೊಂದರೆ ಆಗಿರಬಹುದು, ಅವ್ರು ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಯಾವ ರೀತಿ ಅವರಿಗೆ ಆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಯಾವುದೇ ಸಹ ಇನ್ಫಾರ್ಮೇಷನ್ನ ನಾವು ಇನ್ನೊಂದು ಪರ್ಸನ್ಗೆ ರಿವೀಲ್ ಮಾಡೋದಿಲ್ಲ ಯಾವತ್ತೂ. ಬಟ್ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಬರೀ ಗಂಡ ಹೆಂಡತಿ ಮಧ್ಯೆ ಮಾತ್ರ ಇರುತ್ತೆ ಅದೆಲ್ಲವೂ. ತುಂಬಾ ಜನರಿಗೆ ಒಂದು ರೀತಿ ರಾಂಗ್ ಅಸಂಪ್ಷನ್ ಅಂತ ಹೇಳ್ಬೋದು. ಈಗ IUI ಅಥವಾ IVF ಮೊರೆ ಹೋದ್ರೆ ತುಂಬಾ ರೆಸ್ಟ್ ಮಾಡಬೇಕು, ತುಂಬಾ ನಾಜೂಕಾಗಿ ನೋಡ್ಕೊಳ್ಬೇಕು ಅಂತ ತುಂಬಾ ಜನ ಪ್ರೆಗ್ನೆನ್ಸಿ ಮಗು ಆಗೋವರೆಗೂ ಕೂಡ ಬೆಡ್ ರೆಸ್ಟ್ ಅಲ್ಲೇ ಇರೋ ಪೇಷಂಟ್ಸ್ಗಳನ್ನು ಕೂಡ ನಾವು ತುಂಬಾ ಜನ ನೋಡಿರ್ತೀವಿ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ? ಆ ರೀತಿ ಅದಕ್ಕೆ ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು. ಎಷ್ಟೋ ಸತಿ ನಾವು ನೋಡ್ತೀವಿ, ಈಗ ಅವ್ರಿಗೊಂದು ಭಯನೂ ಇರುತ್ತೆ, ಈಗ IVF ಮಾಡಿಸ್ಕೊಂಡ್ಬಿಟ್ರೆ IUI ಮಾಡಿಸ್ಕೊಂಡ್ಬಿಟ್ರೆ ಹೆಲ್ದಿ ಮಗು ಆಗುತ್ತೋ ಇಲ್ವೋ, ನಾವು ಚೆನ್ನಾಗಿರ್ತೀವೋ ಇಲ್ವೋ, ಮಗು ಚೆನ್ನಾಗಿ ಹುಟ್ಟುತ್ತೋ ಇಲ್ವೋ ಅಂತ. ಸೊ ಇಲ್ಲಿವರೆಗೂ ಹಲವಾರು ಸ್ಟಡೀಸ್ ನಾವು ಆಲ್ಮೋಸ್ಟ್ IVF ಬಂದೀಗ 30-40 ವರ್ಷದ ಮೇಲಾಗಿದೆ. ಸೊ ಇಷ್ಟು ವರ್ಷದ ಸ್ಟಡೀಸ್ನೆಲ್ಲ ಅಸೆಸ್ ಮಾಡಿ ನೋಡಿದ್ದಾರೆ. ಆಗ ನಾರ್ಮಲ್ ಪ್ರೆಗ್ನೆನ್ಸಿಲಿ ಯಾವ ರೀತಿಯಾದ ಮಕ್ಕಳು ಹುಟ್ಟುತ್ತೋ ಅದೇ ರೀತಿಯಾದ ಮಕ್ಕಳು IUI ಆಗಿರ್ಬೋದು ಅಥವಾ IVF ಮೂಲಕ ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ರೀತಿ ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೂ ಸಹ. ಈಗ ರೆಸ್ಟ್ಗೆ ಬರೋದಾದರೆ ಸ್ವಲ್ಪ ಮಟ್ಟಿಗೆ ರೆಸ್ಟ್, ಕಂಪ್ಲೀಟ್ ಅವರು ಬೆಡ್ಡಲ್ಲೇ ಇರಬೇಕು, ಓಡಾಡಬಾರ್ದು ಆ ರೀತಿ ನಾವು ಯಾರಿಗೂ ಸಹ ಹೇಳೋದಿಲ್ಲ. ಬಟ್ ಕೆಲವು ಮೆಡಿಸಿನ್ ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಬೇಕಾಗ್ಬೋದು, ಅದು ಬರೀ ಫಸ್ಟ್ 3 ಮಂತ್ಸ್ವರೆಗೂ ಅಷ್ಟೇ. ನಂತರ ನ್ಯಾಚುರಲ್ ಪ್ರೆಗ್ನೆನ್ಸಿ ಯಾವ ರೀತಿ ಹೋಗುತ್ತೆ, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿರೋರಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ಅವರು IVF ಆಗಿರ್ಬೋದು IUI ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಕೋಬಹುದು. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀವಿ?
ಸೊ ಈಗ ಯಾವುದೇ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಈಗ 1 ವರ್ಷದಿಂದ ಅವ್ರ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಬಂದು ಮೊದಲಿಗೆ ಫಸ್ಟ್ ಪರೀಕ್ಷೆ ಮಾಡಿಸ್ಕೊಳ್ಳಿ. ಎಷ್ಟೋ ಸತಿ ಸಿಂಪಲ್ ಟ್ರೀಟ್ಮೆಂಟ್ ಮೂಲಕ ಅವ್ರಿಗೆ ನಿಂತೋಗ್ಬಿಡ್ಬೋದು, ಪ್ರೆಗ್ನೆನ್ಸಿಗೆ ಆಗ್ಬೋದು. ಸೊ ಬೇಗ ಪರೀಕ್ಷೆ ಮಾಡಿಸ್ಕೊಂಡ್ರೆ ಆದಷ್ಟು ಬೇಗ ಅವ್ರಿಗೆ ಟ್ರೀಟ್ಮೆಂಟ್ನ ಪಡ್ಕೊಂಡು ಪ್ರೆಗ್ನೆನ್ಸಿ ಮಾಡ್ಕೋಬಹುದು. ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಚಿನ್ಮಯ್ಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿನಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 8880000909, 9741671113. ಮತ್ತೊಂದು ಸಂಖ್ಯೆ 9148499992. ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, www.garbhagudi.com ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.